ಇವತ್ತು ಸಿಂಪಲ್ ಆ್ಯಂಡ್ ಸೂಪರ್ ಟೇಸ್ಟಿಯಾಗಿರೋ ಒಂದು ಎಗ್ ರೈಸ್ ರೆಸಿಪಿ ಮಾಡೋದು ನೋಡೋಣ. ಎಷ್ಟು ಈಸಿ ಅಂದರೆ ಸಖತ್ ಈಸಿ, ಬ್ಯಾಚುಲರ್ಸ್ಗೂ ಪರ್ಫೆಕ್ಟ್. ಹಾಗೆ ಬೋರ್ ಆಗ್ತಿದೆಯಪ್ಪ ಇವತ್ತೇನೂ ಅಡುಗೆ ಮಾಡೋಕ್ಕಾಗಲ್ಲ ಅನ್ನೋರು ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ಸೂಪರ್ ಆ್ಯಂಡ್ ಟೇಸ್ಟಿ ಆ್ಯಂಡ್ ಅಷ್ಟೇ ಸಿಂಪಲ್ ಆಗಿರೋ ರೆಸಿಪಿ ನೋಡಿ. ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ? ಅದ್ರ ಜೊತೆ ಒಂದು ಆಮ್ಲೆಟ್ ಹಾಕ್ಕೊಂಡು ತಿಂತಿದ್ರೆ ಆಹಾ ಅನ್ನಬೇಕು, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಯಾಕೆ ಲೇಟ್ ಮಾಡೋದು, ಸ್ಟಾರ್ಟ್ ಮಾಡೋಣವಾ? ಏನಿಲ್ಲ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಅದಕ್ಕೆ ಚೆನ್ನಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ನಾನು ಮೀಡಿಯಮ್ ಸೈಜ್ದು 3 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಅದು ತುಂಬ ಫ್ರೈ ಆಗಬೇಕು ಅಂತಲೂ ಇಲ್ಲ, ಕಲರ್ ಚೇಂಜ್ ಆಗಿ ಇದ್ದರೆ ಅಷ್ಟು ಸಾಕು. ಅದು ಸ್ವಲ್ಪ ಕ್ರಿಸ್ಪಾಗಿದ್ರೇ ಟೇಸ್ಟ್ ತುಂಬ ಸಖತ್ತಾಗಿರುತ್ತೆ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಟ್ರಾನ್ಸ್ಪರೆಂಟ್ ಆದಮೇಲೆ ಕಲರು ಇದೆಯಲ್ವಾ, ಟೊಮ್ಯಾಟೊ 3 ಮೀಡಿಯಮ್ ಸೈಜ್ ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಒಂದು ಮಟ್ಟಿಗೆ ಇಳಬೇಕು ಅಂದರೆ 1 ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ತುರಿದಿರುವಂಥ ಕ್ಯಾರೆಟ್, ಅದನ್ನು ಅಷ್ಟೇ ನಾನು 3-4 ಸ್ಪೂನ್ ಅಷ್ಟು ಹಾಕಿದ್ದೀನಿ, ಸಖತ್ತಾಗಿರುತ್ತೆ. ಹಂಗೆ ಅದ್ರ ಜೊತೆಗೆ ನಾನಿವಾಗ 4 ಮೊಟ್ಟೆ ಹಾಕ್ತಿದ್ದೀನಿ. ನಾನು 4 ಜನಕ್ಕೆ ಆಗುವಷ್ಟು ಮಾಡ್ತಿದ್ದೀನಿ, 3-4 ಜನ ಆರಾಮಾಗಿ ತಿನ್ಬೋದು. ಸದ್ಯಕ್ಕೆ 3 ಜನಕ್ಕೆ ಅಂತ ಅಂದ್ಕೊಳ್ಳಿ. 4 ಮೊಟ್ಟೆ ಹಾಕಿ ಫ್ರೈ ಮಾಡಿ, ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಫ್ರೈ ಮಾಡಿದ್ರೆ ಅದು ಪೀಸಸ್ ಎಲ್ಲ ಸ್ವಲ್ಪ ದಪ್ಪ ಸಿಗುತ್ತೆ. ಚೆನ್ನಾಗಿ ಫ್ರೈ ಮಾಡಿ, ತುಂಬ ಜಾಸ್ತಿ ಕೈ ಆಡೋಕ್ಕೆ ಹೋಗ್ಬೇಡಿ, ಆವಾಗ ಫುಲ್ಲು ಮೊಟ್ಟೆ ಎಲ್ಲ ನುಚ್ಚಾದಂಗೆ ಆಗಿಬಿಡುತ್ತೆ. ಒಂದು ಸ್ವಲ್ಪ ಅದ್ರದ್ದು ಸ್ಮೆಲ್ಲೆಲ್ಲ ಇರುತ್ತಲ್ವ, ಅದು ಹೋಗೋವರೆಗೂ ಫ್ರೈ ಮಾಡಿ. ನಾನಿಲ್ಲಿ ತೇಜು ಅವ್ರದ್ದು ರೆಡಿಮೇಡ್ ಎಗ್ ಮಸಾಲ ಯೂಸ್ ಮಾಡ್ತಿದ್ದೀನಿ. ನಿಮಗೆ ರೆಡಿಮೇಡ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅನಿಸಿದ್ರೆ 1/2 ಸ್ಪೂನ್ ಗರಂ ಮಸಾಲ, ಧನಿಯಾ ಪೌಡರ್ ಆ್ಯಂಡ್ ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು, ಅದು ಕೂಡ ಸೇಮ್ ಟೇಸ್ಟೇ ಇರುತ್ತೆ. ಒಳ್ಳೆ ಮಿಕ್ಸ್ ಕೊಟ್ಟು ಅದು ಚೆನ್ನಾಗಿ ಫ್ರೈ ಆಗಿ ಫುಲ್ ಈ ಥರ ಉದುರು ಆಗಿದೆ ಅಂತ ಅನಿಸೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಅದ್ರದ್ದು ಸ್ಮೆಲ್ಲೆಲ್ಲ ಕಮ್ಮಿ ಆಗಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನಿಸೋವಾಗ ರೈಸ್ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ, ಆ ರೈಸ್ ಹಾಕಿ ಮಿಕ್ಸ್ ಮಾಡಿ. ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿನ ಮಾಡಿ ಇಟ್ಕೊಂಡಿದ್ದೀನಿ ರೈಸು. ಅದರಲ್ಲಿ ನಾನು ಇವಾಗ 3 ಜನಕ್ಕೆ ಆಗುವಷ್ಟು ಮಿಕ್ಸ್ ಮಾಡ್ತಿದ್ದೀನಿ. 3 ಜನಕ್ಕೆ ಆಗುವಷ್ಟು ನಾವಿವಾಗ ಏನದು ಪಲ್ಯ ಮಾಡಿಟ್ಟಿದ್ವಿ ಅಷ್ಟು ಕರೆಕ್ಟಾಗಿ 3 ಜನಕ್ಕೆ, 3-4 ಜನ ಅಂತ ಅಂದ್ಕೊಳ್ಳಿ, ಆರಾಮಾಗಿ ತಿನ್ಬೋದು. ಆದರೂ 3 ಜನ ಆರಾಮಾಗಿ ಹೊಟ್ಟೆ ತುಂಬ ತಿನ್ಬೋದು. ಏನು ಸಕ್ಕತ್ತಾಗಿದೆ ನೋಡಿ, ಸಕ್ಕತ್ತಾಗಿ ಬರುತ್ತೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿಯಾಗಿ ಮಾಡಿಕೊಂಡು ಅದ್ರ ಜೊತೆ ಈ ಥರ ಒಂದು ಆಮ್ಲೆಟ್ ಹಾಕ್ಕೊಂಡು ತಿಂತಿದ್ರೆ ವಾವ್ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ, ಒಂದೇ ಒಂದು ಸರಿ ಟ್ರೈ ಮಾಡಿ ನೋಡಿ, ಏನು ಇಷ್ಟು ಚೆನ್ನಾಗಿದೆ, ಅದು ಇಷ್ಟು ಸಿಂಪಲಾಗಿ ಏನು ಇಂಗ್ರೀಡಿಯೆಂಟ್ಸೇ ಇಲ್ಲದೆ ಇಷ್ಟು ಆರಾಮಾಗಿ ಮಾಡ್ಬೋದು ಅಂತ ನಿಮಗೆ ಅನಿಸುತ್ತೆ. ಮತ್ತೆ ಮಾಡ್ಕೊಂಡು ತಿಂತೀರಾ. ಥ್ಯಾಂಕ್ ಯು.